ಎಲ್ಲ ಫಿಲ್ಲು ಫ್ರೆಂಡ್ ಸೀಟು ಅಂತ ಸಾಯೋದು ಫ್ರೆಂಡ್ ನ ಟ್ಯಾಗ್ ಮಾಡಿ ಗೈಸ್. ಶಿವ ಹೇಳೋ ಏನ್ ಅನ್ಸ್ತೈತೆ ನಿಂಗೆ ಅಂತ. ಗಾಯ್ಸ್ ಯಾವ್ದೋ ಒಂದು ಹಿಡನ್ ಕೇವ್ಗೆ ಹೋಯ್ತಾ ಇದೀವಿ. ದಿನ ಚೆನ್ನಾಗಿರ್ಬೇಕು. Okay, let's go. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಡೈರಿ. ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿದೆ. ನನಗೆ ಸ್ವಲ್ಪ ಬೇಜಾರ್ ಕೂಡ ಇದೆ ಅಂಡ್ ಖುಷಿ ಕೂಡ ಆಗ್ತಾ ಇದೆ. ನಮ್ ಗ್ಯಾಂಗ್ ಅಲ್ಲಿ ಇವತ್ತು ಶಿವು ಬ್ರೋ ಮುಂಬೈಗೆ ಶಿಫ್ಟ್ ಆಗ್ತಾ ಇದಾರೆ ಕೆಲ್ಸದ ಮೇಲೆ ಅಂತ. ಅವ್ರನ್ನ ಏರ್ಪೋರ್ಟ್ ಬಿಡಕಂತ ನಾವೆಲ್ಲ ಹೋಗ್ತಾ ಇದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದೇ ಇವತ್ತಿನ ಬ್ಲಾಗ್. ಒಳಗಡೆ ಕೈ ಆಗಿರುತ್ತೆ ತೆಗಿಯೋ. ಇದು ಕಾಣೋ ಅವನಿನ್ನೇನ್ ಹೇಳ್ತಾನ ಕಾಲ್ ಅಂತ ಅವನ. ಪ್ಯಾಕಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಅಷ್ಟರಲ್ಲಿ ಆಂಟಿ ಬಿಸಿ ಬಿಸಿ ಟಿಫನ್ ಕೂಡ ಕೊಟ್ರು. ಆಂಟಿ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಮಗನ್ ಟಿಫನ್ ಮಾಡಿಸ್ತಾ ಇದಾರೆ ಅಂತ. ಯಾಕೆ ಬೇಜಾರಾಗ್ತೈತಾ? ಹೋಗ್ತಾವನೆ ಅಂದ್ರೆ ಸಖತ್ ಬೇಜಾರಾಗ್ತಾ ಇದೆ. ನಂಗೆ ಅಳು ಬರ್ತಿದೆ, ಅದು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಇವಾಗ ಬಿಸಿಲಿನ ಹಾಕೊಂಡ್ ಬರ್ತೀನಿ. ಡಾಕ್ಯುಮೆಂಟ್ ಇದೆಯಾ, ಚಾರ್ಜರ್ ಇದೆಯಾ, ಅದಿದ್ಯಾ ಇದಿದ್ಯಾ ಅಂತ 1000 ಕ್ವಶನ್ ಕೇಳ್ಬಿಟ್ಟು ಫುಲ್ ಟೆನ್ಷನ್ ಕೊಟ್ಬಿಟ್ಟಿದ್ದು. ಅಷ್ಟರಲ್ಲಿ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಸೊ ಕೇಕ್ ತಗೊಬಂದು ಕೇಕ್ ಕಟ್ ಮಾಡಿಸಿ ಬೆಸ್ಟ್ ವಿಶಸ್ ಕೂಡ ಹೇಳಿದ್ವಿ. ನಾನ್ ಗಿಫ್ಟ್ ಅನ್ನ ತಂದ್ಬಿಟ್ಟ ಅನ್ಕೊಂಡೆ. ಕ್ಯಾಮ್ರಾ ನೋಡ ತಿನ್ನಲಿ, ಇದನ್ ಬರ್ಡೇ ಅಲ್ಲಲ್ಲಿ ತಿನ್ನೋ ಬೇಜಾರ್ ಮಾಡ್ಕೊ ಬರ್ತಾನೆ. ಮುಂಬೈಗೆ ಹೋಯ್ತಾನ ಅವನಿರೋ ಕೆಲಸ. ವಿಡಿಯೋ ಇಲ್ಲ ಫೋಟೋ ಅಷ್ಟೇ. ತೋರ್ಸೋ ವಿಡಿಯೋಗೆ. ನೀನ್ ತೋರ್ಸ, ನಾ ತೋರಿಸ್ತಾ ಇದೀವಿ. ಕೈ ತೆಗಿಯಲ್ಲಿ ಎಲ್ಲ ಮುಗಿಸ್ಕೊಂಡು ಅವನ್ನ ಏರ್ಪೋರ್ಟ್ ಡ್ರಾಪ್ ಮಾಡೋಣ ಅಂತ ಹೇಳಿ ಮನೆ ಬಿಟ್ವಿ. ಅನ್ಫಾರ್ಚುನೇಟ್ಲಿ ಅವತ್ತು ನಂಗೆ ಆಫೀಸಲ್ಲಿ ಲೀವ್ ಇರ್ಲಿಲ್ಲ. ನನ್ಗಂತೂ ತುಂಬಾ ಬೇಜಾರಾಯ್ತು ಇವ್ರ ಜೊತೆ ಹೋಗ್ತಾ ಇಲ್ಲ ಅಂತ. ಅಂಡ್ ನೆಕ್ಸ್ಟ್ ಇಲ್ಲಿಂದ ವಿಡಿಯೋನ ನನ್ನ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತಾರೆ. ಹೊರ್ದಾಕ್ಬಿಟ್ರೆ ಸೀಟು. ಲೇ ಶಿವ ಹೇಳೋ ಏನ್ ಅನ್ಸ್ತೈತೆ ನಿಂಗೆ ಅಂತ. ಇಲ್ಲಿ ನೋಡು ಶಿವ, ಏನಾದ್ರು ಮಾತಾಡೋ ಶಿವ, ಏನ್ ಅನ್ಸ್ತೈತೆ ನಿಂಗೆ? ಬರ್ತಾ ಇಲ್ಲ, ಅಷ್ಟು ಎಮೋಷನಲ್ ಆಗಿದ್ದೀನಿ ನಾನು. ಯಾವಾಗ ಬರ್ತೀವಿ ನೆಕ್ಸ್ಟ್? ಹೇಳೋ ಕೇಸ್ ಹೇಳೋ. ಖುಷಿ ಆಗ್ತಿದೆ. ನಾನು ಹೋದ್ರೆ ನನ್ನ ಮಕ್ಳು ದುಡ್ಡು ಸಕ್ಕದಾಗಿ ಮಿಕ್ತಾ ಇದೆ. ದುಡ್ಡನ್ನ ಸರಿಯಾಗಿ ಮಿಕ್ಸ್ತೀವಿ. ಇನ್ನು ನೆಕ್ಸ್ಟ್ ಫುಲ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತೀವಿ. ನಾನು ಪವನ್ಗೂ ನಂಗೂ ಕಳಿಸ್ತೀಯ. ಏನು ಬ್ಯಾಡ್ ವರ್ಡ್ಸ್ ಆಡಿ ಮಾತಾಡಂಗಿಲ್ಲಪ್ಪ. ಮನೆ ಮಂದಿ ಎಲ್ಲ ನೋಡಿದ್ರು ನೋಯ್ತವನೆಲ್ಲ ಬೇಜಾರ್ ಮಾಡ್ಕೊ. ಅಳು ಖುಷಿ ಆಗ್ತದೆ. ಇವನಜ್ಜಿ ನಿದ್ದೆ ಮಾಡ್ತಾವನ್ ಗುರು. ಅಂಕಲ್ ಏನಾದ್ರು ಮಾತಾಡು, ಮಾತಾಡು ಏನಾದ್ರು. ನಿನ್ಗಲ್ಲ ಕಣ ಅವನ್ಗೆ. ನಿಮ್ಮ ಅಣ್ಣ ಹೋಗ್ತಾವನೆ ಅಂತ ಬೇಜಾರಾಗ್ತಿದ್ಯಾ ನಿಂಗೆ? ಏನ್ ಬೇಜಾರಿಲ್ಲ, ಶಿವ ನನ್ಗೆ ಏನಾರು ಹಿಂಗ ಅಂದಿದೆ ಶಿವ, ಯೂ ಟರ್ನ್ ಮಾಡ್ಕೊಂಡು ಮನೆಗೆ ಹೊಟ್ಟೈತಿದ್ದೆ. ಹೋಗ್ಬೇಕಾರೆ ಬಂದ್ರೆ ತಿನ್ನಕ್ಬಿಡ ತೃಪ್ತಿಯಾಗಿ. ಮಿಸ್ ಆಗೋದಲ್ಲಿ ನಂಗೆ ಕೇಳ್ಬೇಡ. ಆಮೇಲೆ ಫ್ಲೈಟ್ ಮಿಸ್ ಆಯ್ತು ಮಚ್ಚ ಹೇಳಿದ್ರೆ ಬೇಡ ನಮಗೆ.
ಯಾಕೋ ಹಿಂಗ್ ಓಡಿಸ್ತಾ ಇದ್ಯಾ ದಿಗ್ ದಿಗ್ ಅಂತ ದಿಗ್ ಅಂತ ಓಡಿಸೋ ಹೇಳ ರಿದಮ್ ಹಾಕೆ ನೀನು ಅವ್ನು ನೋಡಿಸ್ದೆ ನಂಗೆ ಒಂದ್ಸಲ ಜರ್ಕ್ ಹೊಡಿಯುತ್ತೈತೆ ಹಿಂಗೆ ದಿಗ್ ಇರಲ್ವಾ ನಾಳೆ ದಿನ ಚೆನ್ನಾಗಿರ್ಬೇಕು. ಇವತ್ತೇ ಹೋಗ್ಬಿಡ ನಾಳೆ ಏನ್ ಮಾಡ್ತಿಲ್ಲ ಮಚ್ಚ. ಎದೋ ಸ್ವಲ್ಪ ಮೇಲೆ ರೆಕಾರ್ಡ್ ಆಗೈತೆ. ನಾನು ಹೋಗ್ಬಿಟ್ಟು ಯಾರಿಗೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಮಹಿಳಾ ಸಂಘಕ್ಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ. ನೀನು ಮಹಿಳೆ ಅಂದವ್ರು ಯಾರು? ನಿಮ್ಗೆ ಅಜೀಬ್ ಮಾಡ್ಬಿಟ್ನಲ್ಲೇ. ಇಷ್ಟೆಲ್ಲ ಮಜಾ ಮಾಡ್ಕೊಂಡು ಏರ್ಪೋರ್ಟ್ ರೀಚ್ ಆಗೋಷ್ಟ್ರಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಟೆನ್ಷನ್ ಐತೆ ನನಗಲ್ಲಿ. ಮಚ್ಚ ನಿನ್ಕಿನ್ನ ಇವಳಿಗೆ ಅರ್ಜೆಂಟ್ ಐತ್ ಮಚ್ಚ. ಟೆನ್ಷನ್ ಇರ್ಬಾರ್ದಾ? ಅವ್ಳು ಬಂದಿರಲಿಲ್ಲ ಅಂತೀರ ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ ವಿಂಡೋ ಸೀಟ್ ಹಾಕೊಂಡು ಬರುತ್ತೆ ಎಲ್ಲ ಫಿಲ್ಲು ಕೆಳಗಡೆ ಹೋಗು ಇವನ್ ವಿಂಡೋ ನೋಡೋ ಭಾಗ್ಯ ಇಲ್ಲ ಬಿಡು ಇವ್ನಿಗೆ. ನಂದೇ ಚೆನ್ನಾಗಿದೆ. ಏನಾದ್ರು ಮಾತಾಡ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆಮೇಲೆ ಹೊಗೆಗೆ ಹಾಸ್ಕೊಂಡ್ಬಿಟ್ಟಿವೋ. ಇವ್ಳಿಗೆ ಬಾಯ್ ಬಿಟ್ರೆ ಬರೀದ್ನೆ ಮಾತಾಡ್ತೋಳು. ನೋಡಿ ಗೈಸ್ ಏರ್ಪೋರ್ಟ್ ಅಲ್ಲಿ 45 ಪೀಸ್ ಐತೆ. ನಮ್ಮ ಹುಡ್ಗ ಅವನು ಶಿವನ್ ಬಿಟ್ಬಿಟ್ಟು ಈಶಾ ಫೌಂಡೇಶನ್ ಹೋಗ್ತಾ ಇದೀವಿ ನಾವು. ಹೌದು ಇವಾಗ ಅಲ್ಲಿ ವಿಡಿಯೋ ಕಾಲ್ ಮಾಡೋಣ ಹೋಗ್ಬಿಟ್ಟು ಉರ್ಸೋಣ. ಬರೀ ಉರ್ಸೋದ್ರಲ್ಲೇ ಕಾಯ್ತಾ ಇರ್ತೀವಿ ಬೆಸ್ಟ್ ಫ್ರೆಂಡ್ಸ್. ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಇದೀವಿ. ಬನ್ನಿ ಹೋಗೋಣ. ಅಲ್ಲ ನೀನ್ ಮಾತಾಡ್ತಾ ಇರೋದೇ ನಮಗ್ ಖುಷಿ ಕಣೋ. ಟರ್ಮಿನಲ್ 2 ಮಸ್ತಾಗೈತೆ ಆಕ್ಚುಲ್ ಆಗಿ. ಬಟ್ ಇವಂದು ಡೊಮ್ಯಾಸ್ಟಿಕ್ ಅಲ್ವಾ, ಅದಕ್ಕೆ ಟರ್ಮಿನಲ್ 1 ಹೋಗಿದ್ದಾನೆ. ಅದಕ್ಕೆ ಏನಾದ್ರು ಮಾತಾಡು. ಮಗ ಮುಂದೆ ಸೀಟು ಅಂತ ಸಾಯ್ತಾನೆ. ಮುಂದೆ ಸೀಟು ಅಂತ ಫ್ರೆಂಡ್ ಸೀಟು ಅಂತ ಸಾಯೋದು ಫ್ರೆಂಡ್ ನ ಟ್ಯಾಗ್ ಮಾಡಿ ಗೈಸ್. ಇವನೇ ಕಣೋ ಇವನೇ. 2 hours later. ಎಲ್ರಿಗೂ ಹೊಟ್ಟೆ ಹಸ್ತಿತ್ತು. ಸೊ ಒಂದೊಳ್ಳೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು. ವಿ ಆರ್ ಗೋಯಿಂಗ್ ಟು ನಂದೀಲ್ಸ್. ಆಡಿದೆ ತಾನೇ ಸುಮ್ನೆ ಇರೋ ಸಾಕು. ಏನೋ ಕೇಳಿಸ್ತಾ ಇಲ್ಲ ಮನೋಜ್ ಸುಮ್ನೆ ಏನ್ ಸರ್ ಗಾಡಿ ಹೊಡೆದ್ರಿ ನೀವು. ಇರುತ್ತೆ ವಿಶ್ವನಾಥ್ ರೈವೆ. ತೆಗಿಯೋ ಬೇಗ. ಓಯ್ ಮಚ್ಚ ಇಲ್ಲಿ ನೋಡ್ರೋ, ಲೆಫ್ಟ್ ಅಲ್ಲಿ ನೋಡ್ರೋ. ಏನೈತಮ್ಮ ಗಾಯ್ಸ್ ಅರ್ಶಿನಿ ಮೇಲೆ ಸೂಸು ಮಾಡ್ಬಿಡ್ತೇವೆ. ಐ ಕಾಂಟ್ಯಾಕ್ಟ್ ಮಾಡ್ಬೇಡ್ರಿ. ಐ ಕಾಂಟ್ಯಾಕ್ಟ್ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹುಷಾರು. ಅವ್ರ ಅಮ್ಮ ಎಲ್ಲಿ ಐತೆ? ನಂದಿ ಹಿಲ್ಸ್ ಅಲ್ಲಿ ಒಂದು ಹೊಸ ಜಾಗ ಹುಡುಕ್ತಾ ಇದೀವಿ ಗಾಯ್ಸ್. ನೀರ್ ಐತ್, ಸ್ವಲ್ಪ ಐತ್ ಮಚ್ಚ. ಎಷ್ಟು? 2,28,000. ಅಲ್ಲಿ ಹೋದನ್ ಬಂದ್ರೆ ಇಲ್ಲಿ ನೋಡೇ ಇಲ್ವಲ್ಲ. ಇವ್ರು ಕನ್ನಡ ಓದ್ತವ್ರೆ. ಕನ್ನಡ ಕೇಳಕ್ ಆಯ್ತಿಲ್ಲ. ಪೂರ್ವಕ್ಕೆ ಹರಿಯುತ್ತೆ. ಪೂರ್ವ ಅಂದ್ರೆ ಪೂರ್ವ ಅಂದ್ರೆ ನನ್ನ ಮಗನೇ ಸಿವಿಲ್ ಇಂಜಿನಿಯರ್ ಆಗ ಅಷ್ಟು ಗೊತ್ತಿಲ್ಲ. ನೋಡಿ ಗಾಯ್ಸ್ ಎಲ್ಲ ವ್ಯೂಸ್ ನೋಡಿ ಹೆಂಗೈತೆ. ಏನಾಯ್ತು ಇವ್ರಿಬ್ರಿಗೆ? ಚೆನ್ನಾಗಿ ಓಡ್ತಾಳರು. ಹ್ಮ್ ಇಷ್ಟು ನೋಡಕ್ಕಾಗ ಜಿರಾಪೆ ಅವಳು. ಗಾಯ್ಸ್ ಯಾವ್ದೋ ಒಂದು ಹಿಡನ್ ಕೇವ್ಗೆ ಹೋಯ್ತಾ ಇದೀವಿ. ಕೇವಲ ಇದು
ದೇವರು ಜಪಿಸೋಕೆ ಹಾ ಋಷಿ ಮುನಿಗಳು ಇಲ್ಲಿ ಬರ್ತಾ ಇದ್ರು. ಓಕೆ. ಬನ್ನಿ ಅದು ಫೀಟ್ ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಬಿಟ್ಟು ಹೋಗ್ತಾ ಇದೀವಿ. 2.5 ಅಡಿಗೆ 5 ಅಡಿ ಡೋರ್ ಬಿಟ್ ಮಾಡಿದ್ದಾರೆ ಕಲ್ಲಲ್ಲಿ. ಇದು ಬರ್ರಿ ಒಳಗಡೆ. ಇಲ್ಲೆಲ್ಲ ಮುಂಚೆ ಜಪ ಮಾಡಿ ಇಲ್ಲೆಲ್ಲ ಪ್ಲಾಟ್ಫಾರ್ಮ್ಸ್ ಇದ್ದಾರೆ. ಒಬ್ಬೊಬ್ರು ಒಂದೊಂದ್ ಕಡೆ ಕೂತಿ ಇವತ್ತಿಗೂ ಕೂಡ ಮೆಡಿಟೇಷನ್ ಮಾಡ್ಬೋದು. 2 ಕ್ಲಿಫ್ ಸೆಂಟ್ರಲ್ಲಿ ಒಂದು ಗುಹೆ. ಆ ಗುಹೆ ಒಳಗಡೆ ಅಮರ ಪ್ರೇಮಿಗಳು ಇಲ್ಲೂ ಬಂದು ಇದು ಮಾಡ್ಬಿಟ್ಟಿದ್ದಾರೆ. ವಿಜಯ್ ಅಂಡ್ ಸೀಮಾ ಅವರು ಈ ವಿಡಿಯೋ ನೋಡ್ತಿದ್ರೆ ಪೇಂಟ್ ನಮ್ಮ ಒಬ್ಬ ಋಷಿ ಮುನಿಯಲ್ಲಿ ಹೋಗ್ತಾ ಇದ್ದಾನೆ. ಹಾ ನೆಕ್ಸ್ಟ್ ಇವನ್ನ ಋಷಿ ಮುನಿನೇ ಸೇರ್ಸೋದು. ಮಚ್ಚ ತಪಸ್ ಮಾಡು ಬರ್ತೀನಿ. ಶಿವಲಿಂಗ ಬೇಡ ಅದು. ಹಾ ಕಾಲಲ್ಲಿ ಇಲ್ಲಿ ನೋಡಿ ನಂದಿ ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬೆಣ್ಣೆ ಎಲ್ಲ ಹಚ್ಚಿದ್ದಾರೆ ಬಾಯಿಗೆಲ್ಲ. ಸಕ್ಕತ್ತಾಗಿದೆ. ಕುಮಾರ್ ಎಸ್ ಅಂತ ಅದೇ ಕಾಫಿ ನೀನು ಆರ್ಟ್ ಶೀಟ್ ಒಂದು ಇದೆ. ಇವ್ರ ಜೊತೆ ಇದ್ರೆ ಎಷ್ಟು ಸ್ಟ್ರೆಸ್ ಇದ್ರೂ ನನಗೆ ಗೊತ್ತಾಗಲ್ಲ, ಅಷ್ಟು ಫನ್ ಮಾಡ್ತೀವಿ ಮತ್ತೆ ಎಂಜಾಯ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಏನಾದ್ರು ಮಾತಾಡು ಹೇಳೋ ಕೇಸ್ ಹೇಳೋ ನಾವು ಒಂದು ನಿಮಿಷ ಮೇಲೆ ಏನಾದ್ರು ಮಾತಾಡು ಏನಾದ್ರು